ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಏನಂದರೆ ಈವ್ನಿಂಗ್ ಟೈಮಲ್ಲಿ ನಾವು ಹೊರಗಡೆ ಹೋಗ್ತಾಯಿದ್ದೀವಿ, ಫ್ಯಾಮಿಲಿ ಫುಲ್ ಹೊರಗಡೆ ಹೋಗ್ತಾಯಿದ್ದೀವಿ. ಸಡನ್ನಾಗಿ ಪ್ಲ್ಯಾನ್ ಆಗಿದೆ ಆ್ಯಕ್ಚುಲಿ. ಎಲ್ಲರೂ ಸುಮ್ಮನೆ ಹೀಗೆ ಅಂದರೆ ಇವತ್ತು ಅಷ್ಟೊಂದು ಚಳಿ ಇರಲಿಲ್ಲ. ಒಂದು 5 o'clockಗೆ ಸ್ವಲ್ಪ ಟೀ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಅಷ್ಟರಲ್ಲಿ ರಮ್ಯಾಕ್ಕ ಫೋನ್ ಮಾಡಿದ್ರು. ನಿಮಗೆ ಗೊತ್ತೇ ಇರುತ್ತೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ರಮ್ಯಾ ಅಕ್ಕನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಾಯಿದ್ದಾರೆ ಎಲ್ರಿಗೂ ಗೊತ್ತಿರುತ್ತೆ. ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ 250K ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಆಗಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ ಹೇಳ್ತಾ ನಾವು ಇವಾಗ 250K ಫಾಲೋವರ್ಸ್ ಸೆಲೆಬ್ರೇಷನ್ಗೆ ಹೋಗ್ತಾಯಿದ್ದೀವಿ. ಅದಕ್ಕೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ಸಡನ್ನಾಗಿ 250K ಆಯ್ತಲ್ಲ, ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಸೆಲೆಬ್ರೇಷನ್ ಮಾಡೋಣ ಅಂತ ಎಲ್ಲರೂ ಹೋಗ್ತಾಯಿದ್ದೀವಿ. ಸೊ ಇವಾಗ ಬಂಟು ತೋರಿಸ್ತೀನಿ ನಿಮಗೆ ಹೆಂಗೆ ರೆಡಿಯಾಗಿದ್ದಾನೆ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಅವ್ರ ಮಮ್ಮಿದು 250K ಸೆಲೆಬ್ರೇಷನ್ಗೆ ಹೆಂಗೆ ರೆಡಿಯಾಗಿ ಕೂತಿದ್ದಾನೆ ಅಂತ. ಬಂಟು ಯಾಕೆ ಎಲ್ಲೋಗ್ತಾ ಇದೆಯಾ? ಹೋಗೋಣ ಬಂಟು, ಹೋಗೋಣ. ಎಲ್ಲೋಗ್ಬೇಕು? ಇಲ್ಲಿ ನೋಡು, ಹಾಯ್ ಮಾಡು, ಬಾಯ್ ಮಾಡು. ಸಾಕು, ಮೇಲೋಗ್ಬೇಡ. ಓಕೆ ಫ್ರೆಂಡ್ಸ್, ಇವಾಗ ಅವರು ರೆಡಿ ಆಗ್ತಾ ಇದ್ದಾರೆ. ಸೌಮ್ಯ ಅಕ್ಕನೂ ಅಲ್ಲೇ ಇದ್ದಾರೆ ರಮ್ಯಕ್ಕ ಅವ್ರ ಮನೇಲಿ. ಆ್ಯಂಡ್ ಇಲ್ಲಿಂದ ನಾನು, ಅಮ್ಮ, ಶಿವು ಅವರು ಇಷ್ಟನ್ನು ಹೊರಡ್ತೀವಿ. ಆ್ಯಕ್ಚುಲಿ ವಿಜಯನಗರಲ್ಲಿ ಪಾರ್ಟಿ ಹಾಲ್ ಬುಕ್ ಮಾಡಿದ್ದಾರೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ ಡೈರೆಕ್ಟು. ಸ್ವಲ್ಪ ಬೇಗ ಹೊರಟ್ರೆ ಬೇಗ ಮನೆಗೆ ಬರ್ಬೋದು ಅಂತ ನಮ್ಮ ಪ್ಲ್ಯಾನು. ಸೊ ಬನ್ನಿ ಹೊರಡೋಣ. ಫ್ರೆಂಡ್ಸ್, ಹೆಂಗೆ ಮಿಂಚ್ತಾ ಇದ್ದಾರೆ ಪಿಂಕಿಯಾಗಿ, ಹೊಸ ಡ್ರೆಸ್ ಹಾಕೊಂಡು ಚೆನ್ನಾಗಿ ಕಾಣಿಸ್ತಾ ಇದೆ. ಯುನೀಕ್ ಆಗಿದೆ. ಹೌದು, ಅಲ್ಲಿ ನೋಡಿ ಬಂದರು. ಹೆಲೋ, ನೋಡಿ ಗೈಸ್, ಇಬ್ರು ಬ್ಲ್ಯಾಕ್ ಹಾಕೊಂಡಿದ್ದೀವಿ. ಮತ್ತೆ ಅಥರ್ವ ವೈಟ್ ಹಾಕೊಂಡಿದ್ದಾನೆ. ಅಯ್ಯೋ, ಗೇಟ್ ಹಾಕಲ್ರಿ, ಬರ್ತಾ ಇದ್ದಾರೆ. ಅಲ್ಲೇ ರಮ್ಯಾಕ ಇದಾರಲ್ಲ. ಹಾಗೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ನಾವು ರೀಚ್ ಆದ್ವಿ. ನಾವೊಂದು 6:30 ಹೊರಡೋಣ ಅಂದ್ಕೊಂಡ್ವಿ, ಬಟ್ ಅಷ್ಟು ಬೇಗ ಆಗಲೇ ಇಲ್ಲ. ಹೆಂಗೋ ನಾವು ಅಂದ್ಕೊಂಡಿದ್ದಕ್ಕಿಂತ ಯಾವಾಗಲೂ ಲೇಟೇ ಆಗೋದು ಅಂತ ನಮಗೆ ಗೊತ್ತು. ಒಂದು 1/4 ಗಂಟೆ ಲೇಟಾಗಿ ಹೊರಟ್ವಿ. ಬಟ್ ಎಲ್ಲರೂ ಒಟ್ಟಿಗೆ ಒಂದೇ ಟೈಮಲ್ಲಿ ರೆಡಿ ಆಗೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಆಯಿತು ರೆಡಿಯಾಗಿದ್ದು. ಹಾಗೆ ನಾವು ಒಂದು 6:45 ಹೊರಟ್ವಿ ಅಲ್ವಾ, ಒಂದು 20 to 25 minutes ತಗೊತು ಹೋಗೋದು. ನಮ್ಮ ಮನೆಯಿಂದ ವಿಜಯನಗರ ಹೋಗೋಕ್ಕೆ ಸ್ವಲ್ಪ ದೂರನೇ ಆಯಿತು. ಅಲ್ಲಿ ಸ್ವಲ್ಪ ಆಮೇಲೆ ಸಂಡೇ ಇದ್ದಿದ್ದರಿಂದ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಸ್ಯಾಟರ್ಡೆ ಸಂಡೇ ವೀಕೆಂಡ್ಸು ಎಷ್ಟೊಂದು ಟ್ರಾಫಿಕ್ ಇರುತ್ತೆ ಅಂತ ಓಡಾಡೋರಿಗೆ ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ಅಲ್ಲಿಂದ ಬಂದ್ವಿ, ನಾವು ರೀಚ್ ಆದ್ವಿ ಪಾರ್ಟಿ ಹಾಲ್. ಆ್ಯಕ್ಚುಲಿ ಇದು ಯಾವುದು ಅಂತ ಅಂದರೆ, ಬಂಟುದು ಪ್ರೆಗ್ನೆಂಟ್ ಇದ್ದಾಗ ರಮ್ಯಾಕ್ಕ ಅವ್ರದ್ದು ಬೇಬಿ ಶವರ್ ಮಾಡ್ಕೊಂಡಿದ್ರಂತಲ್ಲ, ಅದು ಆ್ಯಕ್ಚುಲಿ ಆ ಟೈಮಲ್ಲಿ ನಾನು ಇರಲಿಲ್ಲ. ಬಂಟು ಹುಟ್ಟಿದ್ದ ನಾನು ಎಂಗೇಜ್ಮೆಂಟ್ ಆದಾಗ ಅದೇ ಪಾರ್ಟಿ ಹಾಲ್ ಸಿಕ್ಕಿದ್ದು. ಬೇರೆ ಕಡೆ ಹತ್ರದಲ್ಲಿ ತುಂಬ ಹುಡುಕಿದ್ರು, ಬಟ್ ಎಲ್ಲ ಬುಕ್ ಆಗಿಬಿಟ್ಟಿತ್ತು ಅಂತ ಇಲ್ಲಿ ಸಿಕ್ತು. ಇಲ್ಲಿಗೆ ಬಂದ್ವಿ. ಆ್ಯಂಡ್ ನೋಡ್ತಿದ್ರಲ್ಲ, ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಬಂಟು ಮತ್ತು ಅಥರ್ವ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದಾರೆ. ನಮಗೂ ಖುಷಿ ಆಯಿತು. 250K ಸೆಲೆಬ್ರೇಷನ್ಗೆ ಬಂದ್ವಿ. ಲಾಸ್ಟ್ ಟೈಮು ಅಂದರೆ 100K ಸೆಲೆಬ್ರೇಷನ್ ಟೈಮಲ್ಲೇ ನಾನು ಆ ಟೈಮಲ್ಲೆಲ್ಲ ಇರಲಿಲ್ಲ.
ಇವಾಗ 250K ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದಾರೆ. ಇವಾಗಿದ್ದೀನಿ ಆ್ಯಂಡ್ ಎಲ್ಲರೂ ಫ್ಯಾಮಿಲಿ ಎಲ್ಲ ಬಂದಿರೋದು ತುಂಬ ಖುಷಿಯಾಯಿತು. ಆಮೇಲೆ ಮಕ್ಕಳು ಸಖತ್ ಎಂಜಾಯ್ ಮಾಡ್ತಾಯಿದ್ದಾರೆ. ಬಂಟು ನೋಡ್ತಾ ಇದ್ದೀರಲ್ಲ, ಅವ್ನು ಮನೇಲಿದ್ದಾಗಲೂ ಅಷ್ಟೇ, ಅವನು ಯಾವಾಗಲೂ ಹೊರಗಡೆ ಕರೀತಾ ಇರ್ತಾನೆ. ಅವ್ರ ಅಪ್ಪನ ನೋಡಿಬಿಟ್ರೆ ಅವ್ನು ಹೊರಗಡೆ ಕರ್ಕೊಂಡೋಗು ಅಂತ ಒಂಥರ ಎಳೀತಾ ಇರ್ತಾನೆ, ಕೈ ತೋರಿಸ್ತಾ ಇರ್ತಾನೆ ಹೊರಗಡೆಗೆ. ಸಣ್ಣ ಮಕ್ಕಳಿಗೆ ಈಗ ನಮಗೆ 1 ದಿನ 2 ದಿನ ಮನೇಲಿ ಇದ್ಬಿಟ್ರೆ ಹೊರಗಡೆ ಹೋಗ್ಬೇಕು ಅನಿಸುತ್ತೆ, ಇನ್ನು ಮಕ್ಳಿಗೆ ಅನ್ಸೋದಿಲ್ವ. ಹಾಗೆ ಖುಷಿಯಾಯಿತು, ಮಕ್ಕಳು ಹೊರಗಡೆ ಬಂದು ಈ ಥರ ಎಂಜಾಯ್ ಮಾಡ್ತಿರೋದು ಅವ್ರಿಗೆ ಸಖತ್ ಖುಷಿಯಾಯಿತು. ಆ್ಯಂಡ್ ರಮ್ಯಕ್ಕನೂ ಅಷ್ಟೇ ಎಂಜಾಯ್ ಮಾಡ್ತಾಯಿದ್ದಾರೆ 250K ಸೆಲೆಬ್ರೇಷನ್ನ. ಆ್ಯಂಡ್ ಕೇಕು ಕೂಡ ಮೊದಲೇ ಆರ್ಡರ್ ಕೊಟ್ಟಿದ್ದರು. ಕೇಕು ನೋಡ್ತಾ ಇದ್ದೀರಲ್ಲ, ಎಷ್ಟು ಕಲರ್ಫುಲ್ಲಾಗಿ ಲೈಟ್ ಕೇಕ್ ಕಟ್ ಮಾಡೋ ಟೈಮ್ ಆಯಿತು. ಅದಲ್ವಾ ನೀನು ಕಾಣಿಸ್ತಾ ಇಲ್ಲ, ಇಲ್ವಾ ಈ ಕಡೆ? ಬೇಗ 1 ಮಿಲಿಯನ್ ಆಗಲಿ. ಕಂಗ್ರ್ಯಾಚುಲೇಷನ್ಸ್. ಕೇಕು ಅಷ್ಟೇ ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಆ್ಯಂಡ್ ಒಬ್ರಿಗೊಬ್ರು ಎಲ್ಲರೂ ತಿನ್ನಿಸ್ತಾ ಇದ್ದಾರೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಹೇಳ್ತಾ ರಮ್ಯಕ್ಕನಿಗೆ. ಹಾಗೆ 500K 750K ಆ್ಯಂಡ್ 1 ಮಿಲಿಯನ್ ಆದಷ್ಟು ಬೇಗ ಆಗಲಿ ಅಂತ ನಾವು ಕೇಳ್ಕೊತೀವಿ. ಆ್ಯಂಡ್ ಇಷ್ಟು ದಿನದವರೆಗೂ ರಮ್ಯಕ್ಕನ ಹೇಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಹಾಗೆ ನಮ್ಮನ್ನು ಅಷ್ಟೇ. ನಾವು ಇತ್ತೀಚೆಗೆ ಅಂದರೆ 1 ಇಯರು ಆಗಿಲ್ಲ ಅನಿಸುತ್ತೆ, ಒಂದು 8 to 10 ಮಂತ್ಸ್ ಆಗಿದೆ ನಾವು ಸೋಷಿಯಲ್ ಮೀಡಿಯಾಗೆ ಕಾಲಿಟ್ಟು. ಆ್ಯಂಡ್ ಅವರ ಸಪೋರ್ಟಿಂದ, ನಮ್ಮ ಮನೆಯವ್ರ ಸಪೋರ್ಟಿಂದ, ನಮ್ಮ ಫ್ಯಾಮಿಲಿ ಎಲ್ಲರ ಸಪೋರ್ಟಿಂದನೂ ನಾವು ಇಲ್ಲಿವರೆಗೂ ಬಂದಿದ್ದೀವಿ, ನಾನು ಮತ್ತು ಶಿವ ಅವರು. ಆ್ಯಂಡ್ ಹೀಗೆ ರಮ್ಯಕ್ಕನ ಇಷ್ಟು ದಿನದವರೆಗೂ ಹೇಗೆ ಸಪೋರ್ಟ್ ಮಾಡಿ ಬೆಳೆಸಿದ್ರಿ, ನಮ್ಮನ್ನು ಹಾಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀವಿ. ಆ್ಯಂಡ್ ಸದ್ಯದಲ್ಲೇ ನಮ್ಮ ಮನೇಲಿ ಇನ್ನೂ ಒಂದು ಸೆಲೆಬ್ರೇಷನ್ ಇದೆ, ಇನ್ನೂ 1 ಅಲ್ಲ 2 ಸೆಲೆಬ್ರೇಷನ್ ಇದೆ. ಸದ್ಯದಲ್ಲೇ ಅಂದರೆ ತುಂಬ ಹತ್ರದಲ್ಲೇ ಕಾಯ್ತಾ ಇದೆ. ಯಾವ್ದ್ಯಾವುದು ಅಂತ ಹೇಳಿದ್ರೆ ಅದು ರಮ್ಯಕ್ಕ ಅವ್ರ ಮನೆ ಸೆಲೆಬ್ರೇಷನ್ನೇ. ಆ್ಯಂಡ್ ರಮ್ಯಕ್ಕಂದು ಬರ್ಡೇ ಮತ್ತು ಅವ್ರದ್ದು ಆ್ಯನಿವರ್ಸರಿ ಇದೆ. ಆದಷ್ಟು ಬೇಗ ವೆಯ್ಟ್ ಮಾಡ್ತಾಯಿರಿ. ಹಾಗೆ ಫ್ರೆಂಡ್ಸ್, ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರೋ ಹಾಗೆ ನಾವು 48 ಡೇಸ್ 2 ಮಂತ್ಸಿಂದ ನಾವು ನಾನ್ ವೆಜ್ ತಿಂತಾ ಇರಲಿಲ್ಲ. ಅವತ್ತು ಸಂಡೇ ಆಗಿರೋದ್ರಿಂದ ಫಸ್ಟ್ ಟೈಮ್ ಅವತ್ತು ಸ್ಟಾರ್ಟ್ ಮಾಡಿದ್ವಿ. ಮಾರ್ನಿಂಗೆ ಚಿಕನ್ ಗ್ರೇವಿ ಮತ್ತು ಪರೋಟ ಮಾಡ್ಕೊಂಡು ತಿಂದ್ವಿ. ಆ್ಯಂಡ್ ಮಧ್ಯಾಹ್ನಕ್ಕೂ ಚಿಕನ್ ಸಾಂಬಾರು ಎಲ್ಲ ರೆಡಿ ಮಾಡಿ ಮಾರ್ನಿಂಗೇ ರೆಡಿ ಮಾಡಿಬಿಟ್ಟಿದ್ವಿ, ಮಧ್ಯಾಹ್ನಕ್ಕೆಲ್ಲ ಆಗೋವಂಥದ್ದು. ಹಾಗೆ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು, ಸೊ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಕೇಕ್ ಕಟ್ ಮಾಡಿದ್ಮೇಲೆ ಅಲ್ಲಿ ಸಾಂಗ್ ಎಲ್ಲ ಹಾಕ್ಕೊಂಡು ಸಖತ್ ಎಂಜಾಯ್ ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಶಿವ ಅವರದ್ದು ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ಅಂದರೆ ಈ ಥರ ಟೈಮು ಸಿಗೋದು ತುಂಬ ಅಪರೂಪ. ಅಂದರೆ ಈ ಥರ ಸೆಲೆಬ್ರೇಷನು ಅವಾಗವಾಗ ಮಾತ್ರ ಸಿಗುತ್ತೆ. ಸೊ ಆ ಟೈಮಲ್ಲಿ ಎಂಜಾಯ್ ಮಾಡ್ಕೊಂಬಿಡ್ಬೇಕು ಅಂತ ನನ್ನ ಅನಿಸಿಕೆ. ಎಲ್ಲ ಟೈಮಲ್ಲೂ ಒಂದೇ ಥರ ಇರೋಕ್ಕಾಗಲ್ಲ. ಮನೇಲಿದ್ದಾಗಲೂ ಈ ಥರ ಎಂಜಾಯ್ ಮಾಡೋದಕ್ಕಾಗಲ್ಲ, ಸೀರಿಯಸ್ ಟೈಮಲ್ಲಿ ಈ ಥರ ಎಂಜಾಯ್ ಮಾಡೋದಕ್ಕಾಗಲ್ಲ. ಸೊ ಸಿಕ್ಕಿರೋ ಟೈಮಲ್ಲಿ ಎಂಜಾಯ್ ಮಾಡ್ಕೊಬೇಕು ಅಂತ ಅನಿಸುತ್ತೆ. ಹಾಗೆ ನಾವಿಬ್ಬರು ಅಷ್ಟೇ ಅಲ್ಲ, ಎಲ್ಲರೂ ಸಖತ್ ಎಂಜಾಯ್ ಮಾಡಿದ್ರು, ಸಖತ್ ಡ್ಯಾನ್ಸ್ ಮಾಡಿದ್ರು. ಬಂದಿರೋರೆಲ್ಲರೂ ತುಂಬ ಖುಷಿಪಟ್ಟರು. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಆಯಿತು ನಮಗೂ ಅಷ್ಟೇ. ಇವಾಗ ಎಲ್ಲರೂ ಫೈನಲಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಒಂದು 4-5 ಸಾಂಗಿಗೆ ಡ್ಯಾನ್ಸ್ ಮಾಡಿದ್ವಿ ಅನಿಸುತ್ತೆ. ಒಂದು 4-5 ಸಾಂಗಿಗೆ ಡ್ಯಾನ್ಸ್ ಮಾಡಿಬಿಟ್ಟು ಆಮೇಲೆ ನಾವು ಹೊರಟ್ವಿ. ಸೌಮ್ಯಕ್ಕ ಅವರು ಏನೋ ಬೇರೆ ಶಾಪಿಂಗ್ ಇದೆ ಅಂತ ಆ ಕಡೆ ಹೊರಟ್ರು. ನಾವು ಡೈರೆಕ್ಟ್ ಮನೆಗೆ ಹೋಗೋಣ ಅಂತ ಮನೆಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀವಿ. ಆ್ಯಂಡ್ ಎಲ್ಲರೂ ಒಂದೊಂದು ರೌಂಡು ಕೇಕ್ ತಿನ್ಕೊಂಡು, ಕೇಕ್ ಚೆನ್ನಾಯಿತು. ಆ್ಯಂಡ್ ಅಪರೂಪಕ್ಕೆ ಈ ಥರ ಅಂದರೆ ಈ ಥರ ಸೆಲೆಬ್ರೇಷನ್ ಇದ್ದಾಗ ಮಾತ್ರ ನಾವು ಕೇಕ್ ತಿನ್ನೋಕ್ಕಾಗೋದು, ಬೇರೆ ಟೈಮಲ್ಲೇ ತಿನ್ನಬೇಕು ಅಂತ ಅನಿಸಲ್ಲ. ಹೊರಗಡೆಯಿಂದ ತೊಗೊಂಡು ತಿನ್ಬೋದು, ಬಟ್ ಯಾಕೋ ಅಷ್ಟೊಂದು ತಿನ್ನಬೇಕು ಅಂತ ಅನಿಸಲ್ಲ. ಈ ಥರ ಸೆಲೆಬ್ರೇಷನ್ ಇದ್ದಾಗ ಒಂಥರ ಕೇಕು ಚೆನ್ನಾಯಿತು. ನಾನಂತೂ ಕಟ್ ಮಾಡ್ಕೊಂಡು ತಿಂದೆ 1-2 ಸಲ. ಹಾಗೆ ನೆಕ್ಸ್ಟ್ ಇವಾಗ ತಿನ್ಕೊಂಡು ನಾವು ಹೊರಡೋ ಟೈಮ್ ಆಯಿತು, ಹೊರಟ್ವಿ. ಹಾಗೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.